गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं नमामि विघ्नेश्वरपादपङ्कजं नमामि विघ्नेश्वरपादपङ्कजम् ಓಯನುವ ಗಣಪ ಸರದಾಗ ಓಯನುವ ಗಣಪ ಓಯನುವ ಗಣಪ ಸರದಾಗ ಓಯನುವ ಗಣಪ ಓಂಕಾರನಾದ ಲೋಲ ಗಣಪ ಗಜಮುಖದವನೇ ಕಣಗಳಿ ಒಡೆಯನೆ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ ಗಜಮುಖದವನೇ ಕಣಗಳಿ ಒಡೆಯನೆ ಪ್ರಥಮ ಪೂಜೆಯನ್ನು ಪಡೆಯುವ ದೇವನೇ ಮಹಾಗಣಪನೇ ಪರಮದಯ ಮಹಾಗಣಪನೇ ಪರಮದಯಾಕರ ಶಂಭೋ ನಂದನ ಕರೆವೆನು ಶಂಭೋ ನಂದನ ಕರೆವೆನು ಓಯನುವ ಗಣಪ ಕರೆವಾರ ಓಯನುವ ಗಣಪ ಓಂಕಾರನಾದ ಲೋಲ ಗಣಪ ಮಾಯ ವಿನಾಶಕ ಮೂಷಿಕವಾಹನ ಮಾಧವ ಭಾರಿ ಪಾರ್ವತಿ ನಂದನ ಮಾಯ ವಿನಾಶಕ ಮೂಷಿಕವಾಹನ ಮಾಧವ ಭಾರಿ ಪಾರ್ವತಿ ನಂದನ ಆತ್ಮಲಿಂಗವನ್ನು ತಲೆಯಲ್ಲಿ ಇಟ್ಟವನೇ ಆತ್ಮಲಿಂಗವನ್ನು ತಲೆಯಲ್ಲಿ ಇಟ್ಟವನೇ ಬಾಲಗಣೇಶನೇ ಕರೆವೆನು ನಾ ಬಾಲಗಣೇಶನೇ ಕರೆವೆನು ನಾ ಓಯನುವ ಗಣಪ ಕರೆದಾಗ ಓಯನುವ ಗಣಪ ಓಂಕಾರನಾದ
ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಓ ಎನ್ನುವ ಗಣಪ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಅನುಪನಹಳ್ಳಿ ತಾಂಡ ಎಂಬ ಗ್ರಾಮದಲ್ಲಿ ರಂಗಕರ್ಮಿ ಕಲಾ ನಾಟಕ ವಿಡಿಯೋ ಕಂಪನಿ ಬೆಂಗಳೂರು ಇವರಿಂದ ರವಿಸುತ ಕೃಪಾಪೋಷಿತ ನಾಟಕ ಮಂಡಳಿಯರಾದ ನಾವು ಶನೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹಾಗೂ ದಿವಂಗತ ಚಂದ್ರಶೇಖರ್ ನಾಯ್ಕ್ ಅವರ ಸವಿ ನೆನಪಿಗಾಗಿ ಇಂದು ಈ ದಿವಸ ಗುರುಗಳಾದ HV ಶಿವಲಿಂಗಯ್ಯನವರಿಂದ ನಿರ್ದೇಶಿಸಲ್ಪಟ್ಟ ಭಕ್ತಿ ಪ್ರಧಾನವಾದ ಸತ್ಯಮಾಂದಾತ ಅಥವಾ ವಿಧಿನಿಧಿಯರ ಪಂಥ ಎಂಬ ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸುತ್ತಿದ್ದೇವೆ. ಪಾತ್ರ ವರ್ಗದಲ್ಲೇ ಆಗಲಿ ವಾದ್ಯ ವೃಂದದಲ್ಲೇ ಆಗಲಿ ಯಾವುದೇ ರೀತಿಯ ತಪ್ಪು ತೊದಲು ನುಡಿಗಳು ಕಂಡು ಬಂದಾಗ್ಯೂ ಹಂಸಕ್ಷೀರ ನ್ಯಾಯದಂತೆ ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತೆ ನೀರನ್ನು ಬೆರೆಸಿಟ್ಟರೆ ಹಾಲನ್ನು ಕುಡಿದು ನೀರನ್ನು ಯಾವ ರೀತಿ ಬೇರ್ಪಡಿಸುತ್ತಿದೆಯೋ ಅದೇ ರೀತಿ ನಮ್ಮ ಲೋಪದೋಷಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಕೈಮುಗಿದು ಕೇಳಿಕೊಳ್ಳುತ್ತೇನೆ. ಅದು ಅಲ್ಲದೆ ಈ ನಾಟಕವನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ವೀಕ್ಷಣೆ ಮಾಡಿ ಶನಿದೇವ ಮತ್ತು ಮಹಾಲಕ್ಷ್ಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಕೈಮುಗಿದು ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾರಾಯಣ ನಾರಾಯಣ. ಹರಿ ಎನಿತು ನಿನ್ನ ಲೀಲೆ. ನಾರಾಯಣ ನಾರಾಯಣ. ಲಾಕ್ಷಣ ಪರಮಾಪ್ತ ನೆನೆಸಿದ ಬಾಲಾಕ್ಷಣ ಪರಮಾಪ್ತ ನೆನೆಸಿದ ಲೀಲೆಯಂ ತೀರವ ಪಾಲಾಗಿಸಿದೆ. ಲೀಲೆಯಂ ತೀರವ ಪಾಲಾಗಿಸಿದೆ. ಎನಿತು ನಿನ್ನ ಲೀಲೆ ದೇವ, ಎನಿತು ನಿನ್ನ ಲೀಲೆ. ಜಗದೋದಾರ ಜ್ಞಾನವಿಚತುರ, ಜಗದಲ್ಲಿ ನಿನ್ನ ಮಹಿಮೆ ಅಪಾರ. ಜಗದೋದಾರ ಜ್ಞಾನವಿಚತುರ, ಜಗದಲ್ಲಿ ನಿನ್ನ ಮಹಿಮೆ ಅಪಾರ. ವಿಶ್ವಕ್ಕೆ ತೋರಿದೆ ದಶಾವತಾರ, ತೋರಿದೆ ದಶಾವತಾರ. ಮೋಡಿಯ ಮಾಡಿಗೆ ಈ ಮಾನವರ, ಮೋಡಿಯ ಮಾಡಿಗೆ ಈ ಮಾನವರ. ಎನಿತು ನಿನ್ನ ಲೀಲೆ ದೇವ, ಎನಿತು ನಿನ್ನ ಲೀಲೆ. ಬಾಲಾಕ್ಷಣ ಪರಮಾಪ್ತ ನೆನೆಸಿದ ಬಾಲಾಕ್ಷಣ ಪರಮಾಪ್ತ ನೆನೆಸಿದ ಲೀಲೆಯಂ ತೀರವ ಪಾಲಾಗಿಸಿದೆ.
ಗಾಢಾಂಧಕಾರದಿಂದ ಕೂಡಿದ ಈ ಜಗತ್ತು ಅದೆಷ್ಟು ಬೇಗನೆ ವಿಕಾಸಗೊಂಡಿತು. ಅಂದು ಜಲಾವೃತಗೊಳ್ಳುತ್ತಿದ್ದ ಈ ಭೂಲೋಕವನ್ನು ಶ್ರೀಹರಿಯು ಶ್ವೇತ ವರಹ ರೂಪದಿಂದ ಮೇಲೆತ್ತಿ ನಿಲ್ಲಿಸದಿದ್ದರೆ ಈ ಸೃಷ್ಟಿಯೇ ಇರುತ್ತಿರಲಿಲ್ಲ. ನಾರಾಯಣ ನಾರಾಯಣ. ಅಂದು ದೇವದಾನವರ ಕಲಹವನ್ನು ನಿಲ್ಲಿಸುವುದಕ್ಕೋಸ್ಕರವಾಗಿ ಶ್ರೀಮನ್ನಾರಾಯಣನು ಸಮುದ್ರ ಮಥನ ಮಾಡಿದಾಗ ಅದರಿಂದ ದೊರೆತ ಕಲ್ಪವೃಕ್ಷ, ಕಾಮಧೇನು, ಐರಾವತ, ಪಾರಿಜಾತ, ಚಂದ್ರ ಇನ್ನು ಮುಂತಾದ ಮಹಾನಿಧಿಗಳನ್ನು ದೇವತೆಗಳು ವಶಪಡಿಸಿಕೊಂಡರು. ನಾರಾಯಣ ನಾರಾಯಣ. ಶ್ರೀಮನ್ನಾರಾಯಣನು ತಾವು ಪಡೆದ ಮಹಾನಿಧಿಗಳಲ್ಲಿ ಒಂದಾದ ಸಿರಿ ಸಂಪತ್ತನ್ನು ಈ ಭೂಲೋಕದ ಮಾನವರಿಗೆ ದಯಪಾಲಿಸಿದನು. ಭೂಲೋಕದ ಮಾನವರು ಶ್ರೀಮನ್ನಾರಾಯಣನಿಂದ ಸಿರಿ ಸಂಪತ್ತನ್ನು ಪಡೆದ ಮೇಲೆ ನಾನು ನನ್ನದು ನನ್ನಿಂದಲೇ ಎಂದು ಅಹಂಕಾರ ಪಡುತ್ತಾ ಅವರವರೇ ಕಚ್ಚಾಡುತ್ತಿರುವರು. ನಾರಾಯಣ ನಾರಾಯಣ. ಆದ್ದರಿಂದ ಧರ್ಮದೇವನಿಗೆ ಭೂಲೋಕದಲ್ಲಿ ನೆಲೆಯೇ ಇಲ್ಲದಂತಾಗಿರುವುದು. ನನ್ನ ತಂದೆಯಾದ ಬ್ರಹ್ಮದೇವನ ಸಂಕಲ್ಪದಂತೆ ಭೂಲೋಕದ ಮಾನವರ ಪಾಪ ಕರ್ಮಗಳನ್ನು ಲೆಕ್ಕಿಸುವುದಕ್ಕಾಗಿ ಈಗಾಗಲೇ ಧರ್ಮದೇವನು ಯಮಲೋಕದ ಕಡೆಗೆ ಹೊರಟಿರುವನು. ನಾನೀಗಲೇ ಆತನನ್ನು ಸಂದರ್ಶಿಸಿ ಮುಂದಿನ ಕಾರ್ಯವನ್ನೂ ನಡೆಸುವೆನು. ನಾರಾಯಣ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ಕರುಣಾಭರಣ ಶ್ರೀಶೇಷಶಯನ. ಕರುಣಾಭರಣ ಶ್ರೀಶೇಷಶಯನ. ನಾರಾಯಣ ಲಕ್ಷ್ಮೀ ಗದಾಧರ ಶೋಭಿತ ಸುಂದರ ಮುನಿಜನ ಪೂಜಿತ ಶ್ರೀಕರ ಶುಭಕರ. ಶಂಕುಚಕ್ರ ಗದಾಧರ ಶೋಭಿತ ಸುಂದರ ಮುನಿಜನ ಪೂಜಿತ ಶ್ರೀಕರ ಶುಭಕರ. ಮುನಿಜನ ಪೂಜಿತ ಶ್ರೀಕರ ಶುಭಕರ. ಮುನಿಜನ ಪೂಜಿತ ಶ್ರೀಕರ ಶುಭಕರ. ಕರುಣಾಕರ ಅಭಯಂಕರ ದೇವದಯ ಸಾಗರ. ಕರುಣಾಕರ ಅಭಯಂಕರ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ವಿಲಯಕ್ಕೆ ಕಾರಣ ನೀನೆ, ಎಲ್ಲ ಕಾರ್ಯಕ್ಕೂ ಕಾರಣ ನೀನೆ. ಸೃಷ್ಟಿ ವಿಲಯಕ್ಕೆ ಕಾರಣ ನೀನೆ, ಎಲ್ಲ ಕಾರ್ಯಕ್ಕೂ ಕಾರಣ ನೀನೆ. ಅಗಣಿತ ಮಹಿಮನೆ ಜಗದೋದಾರನೆ. ಅಗಣಿತ ಮಹಿಮನೆ ಜಗದೋದಾರನೆ. ಧನುಜಾರಿಯ ಧರಣೀಶನ ದೇವದಯ ಸಾಗರ. ಧನುಜಾರಿಯ ಧರಣೀಶನ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ಕರುಣಾಭರಣ ಶ್ರೀಶೇಷಶಯನ. ಕರುಣಾಭರಣ ಶ್ರೀಶೇಷಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ.
ನ್ಯಾಯಾಧೀಶ ದಂಡಾಧಿಕಾರಿಗಳೆಂದೆನಿಸಿ ಆ ಮೇರೆಗೆ ಚಿತ್ರಗುಪ್ತರೇ ಯಮಧರ್ಮರಾಜ ಯಮಲೋಕದ ಮಾತೆಯ ಚಿತ್ರಗುಪ್ತರೇ ಯಮಧರ್ಮರಾಜ ಯಮಲೋಕದ ಮಾತೆಯ ಕೇಳಿರಿ ಇದು ಲೋಕದ ಮಾತೆಯ ಕೇಳಿರಿ ಯಮಲೋಕದ ಮಾತೆಯ ಕೇಳಿರಿ ಅಂಡ ಪಿಂಡ ಬ್ರಹ್ಮಾಂಡದೊಳಡಗಿ ಹೋ ಅಂಡ ಪಿಂಡ ಬ್ರಹ್ಮಾಂಡದೊಳಡಗಿ ಕಾಲ ಯಮನ ಕೈಯಲ್ಲಿ ಮಾಡಿ ಪಾಪಿಯ ಪ್ರಾಣವ ಪಾಶದಿ ಹಿಡಿದು ಪಾಪಿಯ ಪ್ರಾಣವ ಪಾಶದಿ ಹಿಡಿದು ಗಡ ಗಡ ಗಡಗಿ ಶರಣರನ್ನು ಕೊಲ್ಲೆ ಗಡ ಗಡ ಗಡಗಿ ಶರಣರನ್ನು ಕೊಲ್ಲೆ ಯಮಲೋಕದ ಮಾತೆಯ ಕೇಳಿರಿ ಇದು ಲೋಕದ ಮಾತೆಯ ಕೇಳಿರಿ ಲೋಕದ ಮಾತೆಯ ಕೇಳಿರಿ ಚಿತ್ರಗುಪ್ತರೇ ಯಮಧರ್ಮರಾಜ 12,000 ಯೋಜನಾ ವಿಸ್ತಾರವಾದ ಕಾದ ಕಬ್ಬಿಣದ ತಂತಿಯಂತೆ ಮಾನವರಾಡಕ ಧವಲೋಕ ಅಪ್ತರಿಷ್ಟ ಲೋಕ ಸಪ್ತಲೋಕ ಕುಂಭಲೋಕವೆಂಬ ಈ 4 ನರಕ ಲೋಕಗಳಲ್ಲಿ ಜೀವಿಗಳಿಗೆ ಯಾವ ರೀತಿ ಶಿಕ್ಷಿಸುವರೆ ಅದನ್ನು ತಿಳಿಸುವರಾಗಿ ಆಗಬಹುದು ಯಮಧರ್ಮರಾಜ. ಹರಹುವೆ ಜವರಾಯ ನರಕದ ವಿವರವ ಯಮಧರ್ಮರಾಜ. ಹರಹುವೆ ಜವರಾಯ ನರಕದ ವಿವರವ ವಿನಯದಿಂದಲಿನ ಹರುಷದೊಳೋಣ ವಿನಯದಿಂದಲಿನ ಹರುಷದೊಳೋಣ ಯಮಧರ್ಮರಾಜ. ನಾಲ್ಕು ನರಕದೊಳು ಕೋಪಿಗಳೆಲ್ಲರೂ ಯಮಧರ್ಮರಾಜ. ನಾಲ್ಕು ನರಕದೊಳು ಕೋಪಿಗಳೆಲ್ಲರೂ ಶಿಕ್ಷೆಯ ನೀಡುತ್ತೆ ಬರಿ ಬರಿ ವಿಧದೊಳು ಯಮಧರ್ಮರಾಜ. ಅಯ್ಯೋ ಅಯ್ಯೋ ಶಿಕ್ಷೆಯ ನೀಡುತ್ತೆ ಬರಿ ಬರಿ ವಿಧದೊಳು ಹರಹುವೆ ಜವರಾಯ ನರಕದ ವಿವರವ ವಿನಯದಿಂದಲಿನ ಹರುಷದೊಳೋಣ ಯಮರಾಜ. ಯಮಧರ್ಮರಾಜ. ಕರ್ಮ ವಿಚಾರವ ಮಾಡುವ ಮನುಜರು ಕರ್ಮ ವಿಚಾರವ ಮಾಡುವ ಮನುಜರ ನಾಲ್ಕು ನರಕದಲ್ಲಿ ನರಳಿಸುವೆವು ನಾವು ಯಮಧರ್ಮರಾಜ. ನಾಲ್ಕು ಲೋಕದಲ್ಲಿ ನರಳಿಸುವೆವು ನಾವು ಹರಹುವೆ ಜವರಾಯ ನರಕದ ವಿವರವ ವಿನಯದಿಂದಲಿನ ಹರುಷದೊಳೋಣ ಯಮಧರ್ಮರಾಜ. ಚಿತ್ರಗುಪ್ತ ಪಾಪಾತ್ಮರನ್ನು ನಾನಾ ಜನ್ಮಗಳಲ್ಲಿ ಯತ್ನಿಸಿ 4 ನರಕದಲ್ಲಿಯೂ ಸಹ ಶಿಕ್ಷೆಯನ್ನು ನೀಡಲಾಗುವುದು ಯಮರಾಜ. ಚಿತ್ರಗುಪ್ತರೇ ಈ ಚತುರ್ಷ ನರಕಗಳಲ್ಲಿ ಜೀವಿಗಳಿಗೆ ಕೊಡುವಂತಹ ಶಿಕ್ಷೆಯನ್ನು ತಿಳಿದಂತಾಯಿತು. ಅವರವರ ಪಾಪಕ್ಕೆ ಯಾವ ಜನ್ಮ ಕಾದಿರುವುದು ಅದನ್ನು ತಿಳಿಸುವರಾಗಿ ಯಮಧರ್ಮರಾಜ. ನಮ್ಮ ಯಮಪುರಿಯಲ್ಲಿ ಅವರವರ ಕರ್ಮಾನುಸಾರವಾಗಿ ಶಿಕ್ಷೆಯನ್ನು ಅನುಭವಿಸಲೇಬೇಕು ಯಮರಾಜ. ಚಿತ್ರಗುಪ್ತರೇ ಅಂತೂ ಜೀವಿಗಳ ಶಾಸನವು ತಿಳಿದಂತಾಯಿತು.
ಅವರವರ ಪಾಪ ಪುಣ್ಯಗಳ ಅನುಸಾರವಾಗಿ ಅಲ್ಲವೇ ನಿಮ್ಮ ಅಭಿಪ್ರಾಯ? ಹೌದು ಯಮಧರ್ಮರಾಜ. ಭಲೆ ಚಿತ್ರಗುಪ್ತರೇ, ಭಯಂಕರದ ಯಮಾಲಯದ ಸರಿ ಅದರ ಕಾಂಬೆ ಭಯಂಕರದ ಯಮಾಲಯದ ಸರಿ ಅದರ ಕಾಂಬೆ ಸರಿ ಅದರ ಕಾಂಬೆ ಸರಿ ಅದರ ಕಾಂಬೆ ಮೇರಿ ಸಾರಿ ಮೇರಿ ತರುವ ನರಾದ ಮರ ಸೆಳೆಯುವೆ ಭಯಂಕರದ ಯಮಾಲಯದ ಸರಿ ಅದರ ಕಾಂಬೆ ಸರಿ ಅದರ ಕಾಂಬೆ ಸರಿ ಅದರ ಕಾಂಬೆ. ನೆನಪಿರಲ್ಲ ಕಿಂಕರರೇ, ಈ ನಮ್ಮ ನರಕ ಲೋಕವನ್ನು ಪ್ರೀತಿ ಮಮಕಾರಗಳಿಂದ ದೂರವಿಡಬೇಕು. ಎಲ್ಲರೂ ಜಾಗೃತೆಯಿಂದ ನಮ್ಮ ನರಕ ಲೋಕವನ್ನು ಕಾಪಾಡಬೇಕಾಗಿದೆ. ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಭಕ್ತಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ಭಕ್ತಿಯಿಂದ ಹರಿಯ ನಾಮ ನಿತ್ಯ ಸ್ಮರಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಹರಿಯ ಸೇವೆ ಮಾಡದವನ ತಂದೆ ತಾಯಿ ನೆನೆಯದವನ ಹರಿಯ ಸೇವೆ ಮಾಡದವನ ತಂದೆ ತಾಯಿ ನೆನೆಯದವನ ಹರಿಯ ಕೊಂಡಾಡದವನ ಹರಿಯ ಭಜಿಸದವನ ಜನ್ಮ ಹರಿಯ ಕೊಂಡಾಡದವನ ಹರಿಯ ಭಜಿಸದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಧರ್ಮ ದುರಂತರರು, ವಿಧಾತನ ಆಜ್ಞಾಪಾಲಕರು, ಸಕಲ ಸಾಧನ ವಸ್ತುಗಳ ಧರ್ಮದೇವರಿಗೆ ನಮೋ ನಮೋ. ಮಹಿಷಾರೂಢನು ಮೃತ್ಯು ನರಕ ಲೋಕಾಧಿಪತಿಯಾದ ಯಮಧರ್ಮರಾಜರಿಗೆ ಅನಂತ ಪ್ರಣಾಮಗಳು. ಬಹಳ ಸಂತೋಷ ಧರ್ಮದೇವ. ಈ ನಮ್ಮ ಯಮಪುರಿಗೆ ಬರಲು ಕಾರಣವೇನು? ಯಮರಾಜ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಲೋಕದಲ್ಲಿನ ಕೆಲವು ವಾರ್ತೆಗಳನ್ನು ತಿಳಿದು ವಿಧಾತನಿಗೆ ವರದಿ ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದೇನೆ ಯಮರಾಜ. ಧರ್ಮದೇವ, ಈ ನಮ್ಮ ನರಕ ಲೋಕದ ವಾರ್ತೆಯನ್ನು ಕೇಳಲು ಬಂದಿರ. ಏನೆಂದು ಹೇಳಲಿ ಈ ನಮ್ಮ ಯಮಲೋಕದ ವಾರ್ತೆಯನ್ನು? ಇತ್ತೀಚೆಗಂತೂ ಮಾನವರೇ ಹೆಚ್ಚಾಗಿ ಅದರಲ್ಲೂ ಪಾಪಿಗಳೇ ಹೆಚ್ಚಾಗಿದ್ದಾರೆ. ಇದಕ್ಕೆ ಯಾವಾಗ ಕೊನೆ ಆಗುವುದೋ ಆ ವಿಧಾತನೇ ಬಲ್ಲ. ಯಮರಾಜ, ಆ ಭೂಲೋಕದ ಮಾನವರು ಯಾವುದು ಪಾಪ ಯಾವುದು ಪುಣ್ಯ ಎಂಬ ಪರಿಜ್ಞಾನವಿಲ್ಲದೆ ವರ್ತಿಸುತ್ತಿರುವರೇ? ಧರ್ಮದೇವ, ಮಾನವರು ಪಾಪ ಕರ್ಮಗಳನ್ನು ಮಾಡುವಾಗ ಆನಂದವಾಗಿಯೇ ಇರುತ್ತಾರೆ. ಆದರೆ ಕಷ್ಟಗಳ ಕೂಪದಲ್ಲಿ ಸಿಕ್ಕಿಕೊಂಡಾಗ ಅವರ ವೇದನೆಯನ್ನು ಹೇಳುತ್ತಿರದು. ಆ ಭೂಲೋಕದ ಮಾನವರಿಗೆ ಪಾಪ ಕರ್ಮಗಳು ಅಷ್ಟೊಂದು ಅತಿಯಾಗಿರುವುದೇ? ಧರ್ಮದೇವ, ನಿನಗೆ ಅಷ್ಟೊಂದು ಅನುಮಾನವಿದ್ದರೆ ನೀವೇ ಸ್ವತಃ ಭೂಲೋಕಕ್ಕೆ ತೆರಳಿ ಒಂದು ಸಾರಿ ವೀಕ್ಷಿಸಿ ನೋಡಿ. ಅಲ್ಲಿ ನಡೆಯುವ ಅನ್ಯಾಯ, ಅಧರ್ಮ, ಅವ್ಯವಹಾರಗಳನ್ನು ಒಂದೇ ಎರಡೇ ಅಬ್ಬಬ್ಬ ಏನೆಂದು ಹೇಳಲಿ. ಸರಿ, ಹಾಗಾದರೆ ನಾನು ಆ ಭೂಲೋಕವನ್ನು ವೀಕ್ಷಿಸಿ ನಂತರ ವಿಧಾತನಿಗೆ ವರದಿ ಸಲ್ಲಿಸುತ್ತೇನೆ. ಧರ್ಮದೇವ, ಇಂದು ದೇವಸಭೆ. ತಾವು ಭೂಲೋಕವನ್ನು ವೀಕ್ಷಿಸಿಕೊಂಡು ಆ ದೇವಸಭೆಗೆ ಬಂದರೆ ಅಲ್ಲಿ ಏನಾದರೂ ಪರಿಹಾರವನ್ನು ಹುಡುಕಬಹುದು. ಖಂಡಿತವಾಗಿಯೂ ಆ ಭೂಲೋಕವನ್ನು ವೀಕ್ಷಿಸಿ ನಂತರ ದೇವಸಭೆಗೆ ಬರುತ್ತೇನೆ. ನಾನಿನ್ನು ಬರುತ್ತೇನೆ ಮಹಾರಾಜ. ತಾವಿನ್ನು ಹೋಗಿ ಬನ್ನಿ. ಪರಮಾತ್ಮ ಪರಮಾತ್ಮ
ಪರಮಾತ್ಮ ಬಡತನ ಬರಬಾರದು ದೊರೆಯೊಳಗೆ, ಬಡತನ ಬಂದರೆ ಕಡು ನುಡಿಗಳಾಗುವರು ನರರು. ದೇವಾ ದೇವಾ ಪರಮಾತ್ಮ ಯಾರಿಗೆ ಯಾರೋ ಎನಗಿನ್ಯಾರೋ ಪರಮಾತ್ಮ ಯಾರಿಗೆ ಯಾರೋ ಎನಗಿನ್ಯಾರೋ ಆಸರೆ ದೊರಕದೆ ಅಲೆಯುತ್ತಲಿರುವೆ ಪರಮಾತ್ಮ. ಆಸರೆ ದೊರಕದೆ ಅಲೆಯುತ್ತಲಿರುವೆ ದೇವನ ಬಾಳ ಯಾವುದಿಗೋ ಯಾರಿಗೆ ಯಾರೋ ಪರಮಾತ್ಮ ಪೂರ್ವ ಜನ್ಮದ ಕರ್ಮ ಪಡವಿಯೊಳಗೆ ಬೆಚ್ಚಯ ಬೇಡುವೆ ಧರ್ಮವ ನೀಡಿರಿ ಪರಮಾತ್ಮ. ಬೆಚ್ಚಯ ಬೇಡುವೆ ಧರ್ಮವ ಪರಮಾತ್ಮ ನನ್ನ ಕರ್ಮದ ಫಲವು ನಿಶ್ಚಯವಾಗಿ ತೋರುತ್ತಿರುವುದಲ್ಲ ಪರಮಾತ್ಮ. ತಿನ್ನಲು ಅನ್ನವಿಲ್ಲ, ಒದಿಯಲು ವಸ್ತ್ರವಿಲ್ಲ, ತುತ್ತನ್ನಕ್ಕೆ ಅಲೆದಾಡುವಂತೆ ಮಾಡಿದೆಯಲ್ಲ ಪರಮಾತ್ಮ. ಇರಲಿ, ನನ್ನ ಉದರವಾದರೂ ಬಹಳ ಹಸಿವಾಗಿ ತೋರುತ್ತಿರುವುದು. ನನ್ನನ್ಯಾಕೆ ಸೃಷ್ಟಿಸಿದೆ ಪರಮಾತ್ಮ? ಮುಂದಕ್ಕೆ ಹೋಗಿ ಭಿಕ್ಷೆಯನ್ನಾದರೂ ಬೇಡುತ್ತೇನೆ ಪರಮಾತ್ಮ. ನೀನೇ ಗತಿ ದೇವರೇ, ನೀನೇ ಗತಿ. ಅಮ್ಮ ಹಸುವೆ ಇಡಿ ಅನ್ನವ ನೀಡಿ ನೀರನ್ನು ಕೊಟ್ಟು ಪ್ರಾಣವ ಉಳಿಸಮ್ಮ. ಅಮ್ಮ ಪ್ರಾಣವ ಉಳಿಸಮ್ಮ. ಅಮ್ಮ ಅಣ್ಣ,
ಹಣ ಹಣ ಒಂದು ತುತ್ತು ಅನ್ನವನ್ನಾದ್ರೆ ನೀಡಿರಣ್ಣ, ಒಂದು ತುತ್ತು ಅನ್ನವನ್ನಾದ್ರೆ ನೀಡಿ. ಅನ್ನ ಬೇಕು ಅನ್ನ? ಯಾರೋ ನೀನು ಗಬ್ಬಾಸ್ನ ಹೊಡಿತಾ ಇದ್ದಲ್ಲಿ ಎಷ್ಟು ದಿನ ಆಯ್ತು ಸ್ನಾನ ಮಾಡಿ? ಎನ್ನ ಬೇಡಿರಣ್ಣ, ಒಂದು ತುತ್ತು ಅನ್ನವನ್ನಾದ್ರೂ ನೀಡಿರಣ್ಣ. ಏನ್ ಇವ್ ನಮ್ ದೊಡ್ಡಪ್ಪನ ಮಗ, ಇವ್ನಿಗೆ ಅನ್ನ ಬೇಕಂತ. ಅನ್ನ ಬೇಕೇನೋ? ಹೌದು ಸ್ವಾಮಿ. ಓ ಪಾಪ, ಎಷ್ಟು ದಿನದಿಂದ ಊಟ ಮಾಡಿ ಹೊಟ್ಟೆ ಹಸ್ತಿರ್ಬೇಕಲ್ವಾ? ಇದ್ರ ಮೇಲ್ಕೆ ಕೊಡ್ತೀನಿ. ಮೊದ್ಲ ಸಾಕ್ಸ್ ಬಿಚ್ಚಾಕು, ಕೊಡ್ತೀನಿ. ಎದಳು ಹೋ ಗಬ್ಬಾಸ್ನ ಹೊಡಿತಾನಲ್ಲ, ಬಿಚ್ಚಾಕ ಮೊದ್ಲು. ಬೇಡ ಬಿಡು, ಇರ ಬತ್ತಿಲ್ಲಿರ. ಲೇ ಸುಬ್ಬು, ಮಗ ಹಸ್ಕೊಂಡ್ಬಿಟ್ಟದಂತೆ ಪಾಪ, ದೊಡ್ದ್ಬಿಟ್ಟದೆ. ಆ ಬಿಸಿ ಬೇಳೆ ಬಾತು ಯಾವತ್ಲಿಂದ ಚಿತ್ರಾನ್ನ ಯಾವತ್ಲ ಆಮೇಲೆ ಒಬ್ಬಟ್ಟು ಮಾಡಿದ್ಯಲ್ಲ, ಅದಕ್ಕೊಂದ್ ಸ್ವಲ್ಪ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಗೊಂಬಾರ ಸುಬ್ಬು. ಇರ ಬತ್ತೀನಿರ, ಇರ ಬತ್ತೀನಿರ. ತಡಿ ತಡಿ. ಪರಮಾತ್ಮ,
ಇಂದಿಗೆ ನನ್ನ ಜನ್ಮವು ಪಾವನವಾಯಿತಲ್ಲ ಪರಮಾತ್ಮ. ತಗಳ ಇಂದು ನನ್ನ ಮೇಲೆ ಕರುಣೆ ಬಂದಿತ್ತಲ್ಲ ಪರಮಾತ್ಮ. ಪರಮಾತ್ಮ ಕೊಡಿಗಣ್ಣ. ಇರೋ ಇಟ್ಕೊಂಡಿರೋ ತುಪ್ಪ ಹಾಕ್ತೀನಿ, ಬಿಸಿ ತುಪ್ಪ ಹಾಕ್ತೀನಿ. ಕೊಡ ಅನ್ನ ಬೇಕಂತ ಅನ್ನ. ಏನ್ ನಮ್ಮ ಅಣ್ಣ ಇವನು ಅನ್ನ ಇಕ್ಕಕ್ಕೆ. ಬಾರಪ್ಪ ನೀನು. ಅಣ್ಣ ಪರಮಾತ್ಮ ತುತ್ತನ್ನ ಕೇಳಿದರೆ ಈ ರೀತಿಯಾಗಿ ಹೊಡೆಯುತ್ತಿರುವಲ್ಲ ಇಲ್ಲ ಪರಮಾತ್ಮ. ಹೊಡಿಯಲ್ಲ, ಬರ ನಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಮುಂದೇನು ಗತಿ ಆ? ಅಣ್ಣ ಹಾಗೆನ್ನ ಬೇಡಿಗಣ್ಣ. ಇನ್ನಂಗ ಅನ್ಬೇಕು. ಒಂದು ತುತ್ತು ಅನ್ನವನ್ನಾದರೂ ನೀಡಿಗಣ್ಣ. ಏ, ಬಿಟ್ಟ ಅಂದ್ರೆ ಇವಾಗ. ಇನ್ನೊಂದು ಹಾಕು. ಛೇ ಮೂರ್ಖರಿ, ಏ ಯಾರೋ ಮೂರ್ಖ ನೀನ್ ಕಣೋ. ನನಗೆ ಬಂದಿರುವ ಗತಿಯು ನಿಮಗೂ ಬಂದೇ ಬರುವುದು. ಏ ನಾನು ಯಾರು ಅನ್ಕೊಂಡಿದ್ದೀನಿ, ನಮ್ಮ ಅಪ್ಪನ ಏನಂತ ಇದ್ಯಾ? ಏನ್ ಅನ್ಕೊಂಡಿದ್ದೆ ನನಗ್ ಪರಮಾತ್ಮ ಸಾರಿ ಉಸಿರು ಬಿಟ್ರೆ ಪಿಸಕ್ಕಂದಂಗ ಓ, ಹಾಕಪ್ಪ. ಯಾವ ಜನ್ಮದಲ್ಲಿ ಏನೇನ್ ಕರ್ಮ ಮಾಡಿದ್ಯೋ ನನಗ್ ಗೊತ್ತದಂತೆ. ಪರಮಾತ್ಮ ಒಂದು ತುತ್ತು ಅನ್ನವನ್ನು ಕೇಳಿದರೆ ಈ ರೀತಿಯಾಗಿ ಬಡಿದಾಡುತ್ತಿರುವರಲ್ಲ ಪರಮಾತ್ಮ. ಹೇ ಬ್ರಹ್ಮದೇವ, ಹೇ ಬ್ರಹ್ಮದೇವ, ನನಗೆ ಮರಣವನ್ನಾದರೂ ತ್ಯಾಜಿಸಬಾರದೆ ಪರಮಾತ್ಮ. ಪರಮಾತ್ಮ ಇರಲಿ, ಮುಂದೆ ಕಾಣುವ ನಗರಕ್ಕೆ ಹೋಗಿ ಭಿಕ್ಷೆಯನ್ನಾದರೂ ಬೇಡುತ್ತೇನೆ ಪರಮಾತ್ಮ. ಬಡಹೀನಾಗಿ ಬಳಲಿದೆ ಎಂಬಾಳು ಎಲ್ಲ ಬಡತನದಲ್ಲೇ ಬಳಲಿದೆ. ಪರಮಾತ್ಮ ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಬಡಹೀನಾಗಿ ಬಳಲಿದೆ ಎಂಬಾಳು ಎಲ್ಲ ಬಡತನದಲ್ಲೇ ಬಳಲಿದೆ. ಎಂಬಾಳು ಎಲ್ಲ ಬಡತನದಲ್ಲೇ ಬಳಲಿದೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ತಿನ್ನಲು ಅನ್ನವಿಲ್ಲ, ಒದಿಯಲು ವಸ್ತ್ರವಿಲ್ಲ. ಪರಮಾತ್ಮ ಭವತಿ ಭಿಕ್ಷಾಂದೇಹಿ. ತಿನ್ನಲು ಅನ್ನವಿಲ್ಲ, ಒದಿಯಲು ವಸ್ತ್ರವಿಲ್ಲ. ನಿಲ್ಲಲು ನನಗೆ ಇಲ್ಲ, ಬೇಡದೆ ಗತಿಯಾಗಿಲ್ಲ ಪರಮಾತ್ಮ. ನಿಲ್ಲಲು ನನಗೆ ಇಲ್ಲ, ಬೇಡದೆ ಗತಿಯಾಗಿಲ್ಲ. ಪಾಪಿಯ ಜೀವಕ್ಕೆ ಬಳಲಿದೆ ಈ ಜೀವ ಪರಮಾತ್ಮ. ಪಾಪಿಯ ಜೀವಕ್ಕೆ ಬಳಲಿದೆ ಈ ಜೀವ, ಆಸರೆಯೂ ಇಲ್ಲ. ಎಂಬಾಳು ಎಲ್ಲ ಬಡತನದಲ್ಲೇ, ಎಂಬಾಳು ಎಲ್ಲ ಬಡತನದಲ್ಲೇ ಬಳಲಿದೆ. ಎನ್ನಯ ಬಾಳು ಕಣ್ಣೀರಿನಾಗೋಳು ಪರಮಾತ್ಮ. ಎನ್ನಯ ಬಾಳು
ನಯ ಈಗೋಲು ಪಾಪಿಯ ಜೀವಕ್ಕೆ ಬಳಲಿದೆ ಈ ಜೀವ ಪರಮಾತ್ಮ ಪಾಪಿಯ ಜೀವಕ್ಕೆ ಬಳಲಿದೆ ಈ ಜೀವ ಆಸರೆಯೂ ಇಲ್ಲ ಎಂಬಾಳು ಎಲ್ಲ ಬಡತನದಲ್ಲೇ ಬಳಲಿದೆ ಎಂಬಾಳು ಎಲ್ಲ ಬಡತನದಲ್ಲೇ ಬಳಲಿದೆ ನ್ಯಾಯವೇ ದೇವಾ ದೇವಾದಿದೇವ ನ್ಯಾಯವೇ ದೇವಾ ನ್ಯಾಯವೇ ದೇವಾ ದೇವಾದಿದೇವ ನ್ಯಾಯವೇ ದೇವಾ ಬರೆಯ ಮಾನವರೆಲ್ಲರೂ ಗರ್ವದಿಂದ ನೆರೆವರ ಬರೆಯ ಮಾನವರೆಲ್ಲರೂ ಗರ್ವದಿಂದ ನೆರೆವರ ನ್ಯಾಯ ನೀತಿ ಸತ್ಯ ಮಾರ್ಗವ ನಾಶಗೈಯುತ್ತಲಿರುವರೆ ನ್ಯಾಯ ನೀತಿ ಸತ್ಯ ಮಾರ್ಗವ ನಾಶಗೈಯುತ್ತಲಿರುವರೆ ನ್ಯಾಯವೇ ದೇವ ದೇವಾದಿದೇವ ನ್ಯಾಯವೇ ದೇವ ದೇವ ನ್ಯಾಯವೇ ದೇವ ಹಬ್ಬಬ್ಬ ಈ ಮಾನವರು ಎಷ್ಟು ಮದೋನ್ಮತ್ತರಾಗಿ ಮೆರೆಯುತ್ತಿರುವರು ಸತ್ಯ ಧರ್ಮ ನ್ಯಾಯ ನೀತಿ ಎಂಬ ಚತುಷ್ಪಾದಗಳೇ ಕಾಣದಂತಾಗಿದೆಯಲ್ಲ ಈ ಕೃತ್ಯಗಳು ಹೀಗೆ ಮುಂದೆ ನಡೆದರೆ ಈ ಧರ್ಮದೇವರಿಗೆ ನೆಲೆಯಲ್ಲಿ ಇರಲಿ ಈ ವಿಚಾರವನ್ನು ದೇವಸಭೆಯಲ್ಲಿ ಪ್ರಸ್ತಾಪಿಸಿ ನಂತರ ವಿಧಾತರಿಗೆ ವರದಿ ಸಲ್ಲಿಸುತ್ತೇನೆ.